ಯಾರೇ ಮೆಂಟಲ್ಲು, ಬ್ರಿಲಿಯಂಟು, ಟ್ಯಾಲೆಂಟು, ಸ್ಟೂಡೆಂಟು? ನೀವೇ ಕಣ್ರಿ ಆ ಟ್ಯಾಲೆಂಟೆಡ್ ಫೆಲೋ. ಹೇಗೆ ಅಂತೀರಾ? ಈ ವಿಡಿಯೋನ ಪೂರ್ತಿಯಾಗಿ ನೋಡ್ಬಿಡಿ, ಆಮೇಲೆ ನಿಮಗೆ ಗೊತ್ತಾಗುತ್ತೆ. ಫ್ರೆಂಡ್ಸ್, ಈ ವೇಗವಾಗಿ ಓಡ್ತಾ ಇರೋ ಈ ಪ್ರಪಂಚದಲ್ಲಿ ನಮ್ಮ ಕಲೆಗೆ ಬೆಲೆ ಕೊಟ್ಟು ಬೆಲೆ ತಂದುಕೊಳ್ಳುವುದು ತುಂಬಾನೇ ಮುಖ್ಯ. ನಾರ್ಮಲ್ ಆಗಿ ಯಾರಾದ್ರೂ ನಮ್ಮನ್ನ ನಿನ್ನ ಜೀವನದಲ್ಲಿ ಏನು ಮಾಡಬೇಕು ಅಂತ ಅನ್ಕೊಂಡಿದ್ಯಾ, ನಿನ್ನ ಗೋಲ್ ಏನು ಅಥವಾ ನಿನ್ನ ಟ್ಯಾಲೆಂಟ್ ಏನಿದೆ, ನಿನ್ನ ಪ್ಯಾಷನ್ ಏನು ಅಂತ ಕೇಳಿದ್ರೆ ನಾವು ಕನ್ಫ್ಯೂಸಲ್ಲಿ ಬಿದ್ದೋಗ್ಬಿಡ್ತೀವಿ. ಅವ್ರಿಗೆ ಏನೋ ಒಂದು ಹೇಳಿ ಎಸ್ಕೇಪ್ ಆಗಿಬಿಟ್ಟಿರ್ತೀವಿ. ಅಸಲಿಗೆ ನಾನು ಏನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂತ ಗೊತ್ತೇ ಇರೋದಿಲ್ಲ. ನನಗೂ ಒಂದು ಟ್ಯಾಲೆಂಟ್ ಇರ್ಬೋದಲ್ಲ ಅಂತ ಯೋಚನೆ ಮಾಡಿರೋದಿಲ್ಲ. ಐ ಆಮ್ ಶೋರ್ ಸುಮಾರು ಜನಕ್ಕೆ ಇದು ಹೀಗೆ ಆಗಿರುತ್ತೆ ಅಂತ ಅನ್ಕೋತೀನಿ. ಜೀವನದಲ್ಲಿ ಸಾಕಷ್ಟು ಏನೇನೋ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ, ಆದರೆ ಏನು ಮಾಡಬೇಕು ಅಂತ ಖಂಡಿತವಾಗ್ಲೂ ಗೊತ್ತೇ ಇರೋದಿಲ್ಲ. ಯಾವುದನ್ನು ಪ್ಯಾಷನ್ ಅಂತ ಕರೀಲಿ ಅಂತ ಗೊತ್ತೇ ಇರೋದಿಲ್ಲ. ಎಲ್ರಿಗೂ ತಮ್ಮದೇ ಆದಂತಹ ಒಂದು ಸ್ಪೆಷಲ್ ಕ್ಯಾರೆಕ್ಟರ್ ಇದ್ದೇ ಇರ್ತದೆ. ಬರೆಯೋದ್ರಲ್ಲಿ ಆಗಿರ್ಬೋದು, ಓದೋದ್ರಲ್ಲಿ ಆಗಿರ್ಬೋದು, ಆಟ ಆಡೋದ್ರಲ್ಲಾಗಿರ್ಬೋದು, ಮಾತಾಡೋದ್ರಲ್ಲಾಗಿರ್ಬೋದು, ಏನೋ ಒಂದು ಟ್ಯಾಲೆಂಟು, ಕಲೆ, ಪ್ಯಾಷನ್ನು ಇದ್ದೇ ಇರುತ್ತೆ ಕಣ್ರಿ. ಈ ಟ್ಯಾಲೆಂಟ್ ಅನ್ನೋದು ಯಾವಾಗಲೂ ಹುಟ್ಟಿ ಯಾವಾಗಲೂ ಸಾಯೋದಲ್ಲ. ನನ್ನ ಹತ್ರ ಏನು ಟ್ಯಾಲೆಂಟ್ ಇದೆ, ನಾನು ಯಾವ ಕೆಲಸ ಎಲ್ರಿಗಿಂತ ಡಿಫ್ರೆಂಟ್ ಆಗಿ ಎಲ್ರಿಗಿಂತ ವಿಭಿನ್ನವಾಗಿ ಮಾಡ್ತೀನಿ ಅನ್ನೋದನ್ನು ಸ್ವಲ್ಪ ತಿಳ್ಕೊಬೇಕಾಗತ್ತೆ ಅಷ್ಟೇ. ಫಾರ್ ಎಕ್ಸಾಂಪಲ್, ನಾವು ಯಾವುದೋ ಒಂದು ಪಾರ್ಟಿಲಿ ಎಲ್ಲರ ಜೊತೆ ಸುಮ್ಮನೆ ಡ್ಯಾನ್ಸ್ ಮಾಡ್ತಾ ಇದ್ದೀವಿ ಅಂತ ಅಂದ್ಕೊಳ್ಳೋಣ. ಯಾರಾದರೂ ಬಂದು ಮಗ ನೀನು ಸಖತ್ತಾಗಿ ಡ್ಯಾನ್ಸ್ ಮಾಡ್ತೀಯ ಮಗ ಅಂತ ಹೇಳಿದರೆ ನಿಮ್ಗೆ ಗೊತ್ತಿಲ್ದಂಗೆ ನಿಮ್ಮ ಕಲೆ ಅಲ್ಲಿ ಹೊರಗಡೆ ಬಂದುಬಿಟ್ಟಿರುತ್ತೆ. ಆದರೆ ಅದನ್ನು ನಾವು ಗುರುತಿಸಿರಲಿಲ್ಲ ಅಷ್ಟೇ. ಫ್ರೆಂಡ್ಸ್, ನಿಮ್ಮ ಟ್ಯಾಲೆಂಟ್ ಅನ್ನೋದು, ನಿಮ್ಮ ಪ್ಯಾಷನ್ ಅನ್ನೋದು, ನಿಮ್ಮ ಪ್ರತಿಭೆ ಅನ್ನೋದು ಯಾವುದು ಆ ತಳ ವಿತಳ ಪಾತಳದಲ್ಲಿ ಅವಿತ್ಕೊಂಡು ಕೂತಿಲ್ಲ ಕಣ್ರಿ. ನಿಮ್ಮ ಜೊತೆನೇ ಇದೆ, ನಿಮ್ಮ ಹತ್ರನೇ ಇದೆ. ಅದನ್ನು ಗುರುತಿಸಬೇಕು ಅಷ್ಟೇ. ಯಾವ ರೀತಿ ಅದನ್ನು ಜಗತ್ತಿಗೆ ಪರಿಚಯಿಸಬೇಕು, ಯಾವ ರೀತಿ ಇದನ್ನು ಉಪಯೋಗ ಮಾಡ್ಕೋಬೇಕು, ಇದಕ್ಕಾಗಿ ನಾನು ಎಷ್ಟು ಕಷ್ಟಪಡಬೇಕು, ಏನು ಕಷ್ಟಪಡಬೇಕು ಅನ್ನೋದನ್ನು ಲೆಕ್ಕಾಚಾರ ಹಾಕಿ ಆ್ಯಕ್ಷನ್ ತಗೊಂಡ್ರೆ ಮುಗಿತು ಕಣ್ರಿ. ನಿಮ್ಮ ಟ್ಯಾಲೆಂಟನ್ನು ಇಟ್ಕೊಂಡು ಸಕ್ಸಸ್ಫುಲ್ ಆಗಿ ಬಿಡಬಹುದು. ಫ್ರೆಂಡ್ಸ್, ನಿಮ್ಮ ಹತ್ರ ಏನೋ ಒಂದು ಸ್ಟ್ರೆಂತ್ ಇದೆ, ಅದನ್ನು ಯಾವತ್ತೂ ಮಿಸ್ ಮಾಡ್ಕೊಳ್ಳೋಕೆ ಹೋಗಬೇಡಿ. ಅವತ್ತು ಕುರಿ ಕಾಯ್ತಾ ಇದ್ದ ಹನುಮಂತ ತನ್ನ ಟ್ಯಾಲೆಂಟನ್ನು ಬೆನ್ನಟ್ಟಿ ಬಂದಿರಲಿಲ್ಲ ಅಂತಂದರೆ ಇವತ್ತು ಕುರಿ ಕಾಯ್ತಾನೇ ಇದ್ಬಿಡ್ತಿದ್ದ. ಮಹೇಂದ್ರ ಸಿಂಗ್ ಧೋನಿ ಅವತ್ತು ಟಿಕೆಟ್ ಕಲೆಕ್ಟ್ ಮಾಡೋದನ್ನು ಬಿಟ್ಟು ಟ್ರೈನ್ ಹತ್ತಿರಲಿಲ್ಲ ಅಂತ ಅಂದರೆ ಇವತ್ತು ದ ಗ್ರೇಟ್ ಕ್ರಿಕೆಟರ್ ಅನ್ನಿಸ್ಕೊಳ್ತಾನೆ ಇರಲಿಲ್ಲ. ಬಸ್ ಕಂಡಕ್ಟರ್ ಆಗಿರ್ತಕ್ಕಂತಹ ರಜನಿಕಾಂತ್ ತಮ್ಮ ಟ್ಯಾಲೆಂಟನ್ನು ಬೆನ್ನಟ್ಟಿ ಬಂದಿರಲಿಲ್ಲ ಅಂತಂದರೆ, ತಮ್ಮ ಟ್ಯಾಲೆಂಟ್ಗೆ ಬೆಲೆ ಕೊಟ್ಟಿರಲಿಲ್ಲ ಅಂತ ಅಂದರೆ ಇವತ್ತು ಸೂಪರ್ ಸ್ಟಾರ್ ಆಗ್ತಾನೆ ಇರಲಿಲ್ಲ ಕಣ್ರಿ. ಹಾಗೆಯೇ ನಿಮಗೇನು ಅನಿಸುತ್ತೋ, ನಿಮಗೇನು ಇಷ್ಟ ಆಗುತ್ತೋ, ನಿಮ್ಮ ಪ್ಯಾಷನ್ ಏನೋ ಅದನ್ನೇ ಮಾಡಿ. ನಿಮಗೆ ಮಾತಾಡೋದು ಇಷ್ಟ ಅಂದರೆ ಮಾತಾಡೋ ಪ್ರೊಫೆಷನನ್ನೇ ಆಯ್ಕೆ ಮಾಡ್ಕೊಳ್ಳಿ ಕಣ್ರಿ. ಲೈಕ್ ವಾಯ್ಸ್ ಓವರ್, ಡಬ್ಬಿಂಗ್, ಯೂಟ್ಯೂಬ್ ಚಾನಲ್ ಕೂಡ ಮಾಡ್ಬೋದು ಕಣ್ರಿ. ಫ್ರೀ ಆಗಿದೆ. ನಿಮ್ಮ ಲುಕ್ಸ್ ಚೆನ್ನಾಗಿದ್ರೆ ಅದನ್ನೇ ಅಡ್ವಾಂಟೇಜಸ್ ಆಗಿ ತಗೊಂಡು ಫೋಟೋಗ್ರಾಫಿ, ಮಾಡಲಿಂಗ್ ಎಕ್ಸೆಟ್ರಾ, ಅಥವಾ ಜನರನ್ನು ಕನ್ವಿನ್ಸ್ ಮಾಡೋ ಟೆಕ್ನಿಕ್ ನಿಮಗೆ ಗೊತ್ತಿದ್ರೆ ಬಿಸ್ನೆಸ್ ಮಾಡ್ಬೋದು, ಸೇಲ್ಸ್ ಮಾಡ್ಬೋದು. ನಿಮಗೆ ಬರೆಯೋದು ತುಂಬಾ ಇಷ್ಟ ಅಂತಂದರೆ ಬ್ಲಾಗಿಂಗ್, ರೈಟಿಂಗ್, ಬುಕ್ ರೈಟಿಂಗ್, ಸ್ಕ್ರಿಪ್ಟ್ ರೈಟಿಂಗ್, ಏನೇನೆಲ್ಲ ಇದೆ ಗೊತ್ತಾ. ಹೀಗೇನೆ ಆಟಗಳಲ್ಲಿ ಇಂಟ್ರೆಸ್ಟ್ ಇದ್ದರೆ ನಿಮ್ಮ ಆಟನ ದಿನೇ ದಿನೇ ಇಂಪ್ರೂವ್ಮೆಂಟ್ ಮಾಡ್ತಾ ಮಾಡ್ತಾ ಒಂದೊಳ್ಳೆ ಆಟಗಾರ ಅನ್ನಿಸ್ಕೊಳ್ಬೋದು. ನಿಮ್ಮ ಟ್ಯಾಲೆಂಟನ್ನು ಅರಿತುಕೊಂಡು ಒಂದೊಳ್ಳೆ ಹೆಜ್ಜೆ ಇಡಿ ಅಂತ ಹೇಳ್ತಾ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಚಾನಲ್ನ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಎಸ್ ಯು ಕ್ಯಾನ್. ಆ್ಯಂಡ್ ಫೈನಲಿ ದಿಸ್ ವಾಸ್ ಯು ಕ್ಯಾನ್ ಟಿವಿ ಕನ್ನಡ ಸೈನಿಂಗ್ ಆಫ್.